ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ರೀ. ನಾನು ನಿಮ್ಗೆ ಇಲ್ಲೊಂದು ಸಿಂಪಲ್ ಆಗಿ ಕೊಬ್ಬರಿ ಬರ್ಫಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡಕತ್ತೀನಿ ರೀ. ಇಲ್ಲಿ ನಾನು 2 ತೆಂಗಿನಕಾಯಿನ ಒಡೆದ್ಬಿಟ್ಟು ಅದನ್ನ ಸಣ್ಣಗೆ ತುರಿದಿಟ್ಕೊಂಡೇನಿ ರೀ. ಅದ ಅಳತೆಯಷ್ಟು ಬೆಲ್ಲನ ತೊಗೊಂಡೀನಿ. ಹಂಗೆ ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡತ್ತೀನಿ ರೀ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾಗ್ತಾವಲ್ಲ ಆ ಡ್ರೈ ಫ್ರೂಟ್ಸನ್ನ ಯೂಸ್ ಮಾಡ್ಬೋದು ರೀ. ಸ್ವಲ್ಪ ಏಲಕ್ಕಿ ಪೌಡ್ರ್ ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ತುಪ್ಪನ ತೊಗೊಂಡೇನಿ ರೀ. ಈಗ ನಾನು ಒಂದು ಕಡಾಯಿ ಒಳಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಹಸಿ ಕೊಬ್ಬರಿನ ಆ್ಯಡ್ ಮಾಡತ್ತೀನಿ ರೀ. ಇದನ್ನ ಹಸಿ ಕೊಬ್ಬರಿನ ಅದರ ಹಸಿ ವಾಸನೆ ಹೋಗೋ ತನಕನೂ ಸ್ವಲ್ಪ ಹುರ್ಕೋಬೇಕಾಗ್ತೈತೆ ರೀ ಸಣ್ಣ ಉರಿ ಒಳಗನ. ನೀವು ಅದನ್ನು ಎಷ್ಟು ಚಲೋ ತಂಗೆ ಹುರಿತೀರ ಅಷ್ಟು ಚಲೋ ಕೊಬ್ಬರಿ ಬರ್ಫಿ ಬರ್ತಾವೆ ರೀ. ಅದನ್ನು ಸಣ್ಣಗೆ ಇಟ್ಟು ಅದ್ರ ಕಲರ್ ಚೇಂಜ್ ಆಗೋ ತನಕನೂ ಹುರ್ಕೋಬೇಕು ರೀ. ಇದಕ್ಕೆ ನಾವು ತುಪ್ಪ ಬೇಕಂದ್ರೆ ಹಾಕೋಬೋದು ರೀ, ಇಲ್ಲಾಂದ್ರೆ ಇಲ್ಲ. ಅದಕ್ಕಂದ್ರೆ ಕೊಬ್ಬರಿ ಒಳಗೆ ಎಣ್ಣೆ ಅಂಶ ಇರ್ತದೆ, ತಂತಾನೆ ಎಣ್ಣೆ ಅಂಶ ಬಿಟ್ಕೊತ ಬರ್ತೈತೆ ರೀ. ಈ ಸ್ವಲ್ಪ ಹುರಿದ ನಂತರ ಅದಕ್ಕೆ ನಾವು ಬೆಲ್ಲನ ಆ್ಯಡ್ ಮಾಡ್ಕೊಳತ್ತೀವಿ. ಬೆಲ್ಲನ ನೀವು ಕರಗಿಸಿ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ರೀ. ಕರಗಿಸಿ ಹಾಕಿದ್ರೆ ಮತ್ತು ಅವು ಗಟ್ಟಿ ಆಮೇಲೆ ಬರ್ಫಿ ಥರ ಶೇಪ್ ಬರೋದಿಲ್ಲ ರೀ ಅವು. ಹಾಗಾಗಿ ಡೈರೆಕ್ಟನ್ನು ಆ್ಯಡ್ ಮಾಡ್ಬೇಕು ಬೆಲ್ಲನ. ಸಕ್ಕರೆಗಿಂತ ಬೆಲ್ಲ ಹಾಕಿದರೆ ಇನ್ನೂ ಟೇಸ್ಟ್ ಅಂತೂ ಭಾರಿ ಬರ್ತಾವೆ ರೀ. ಈಗ ಅದನ್ನು ಎರಡನ್ನೂ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕು ರೀ ಬೆಲ್ಲ ಕರಗೋ ತನಕ. ಅದು ಬೆಲ್ಲ ಕರಗಿದ ನಂತರ ತನ್ನ ಕಲರ್ ಚೇಂಜ್ ಆಗ್ತದೆ ಮತ್ತು ಕಡಾಯಿ ತಳಾನ ಇದನ್ನು ಬಿಟ್ಕೊತ ಬರ್ತದೆ ರೀ. ಈ ಕಲರನ್ನು ಎಷ್ಟು ಚಲೋ ಗೋಲ್ಡನ್ ಕಲರ್ ಬಂದೈತೆ ನೋಡ್ರಿ ಅದು. ಈಗ ಅದನ್ನ ಎರಡೂ ಚಲೋ ತಂಗೆ ಮಿಕ್ಸ್ ಮಾಡಿದ ನಂತರ ಈಗ ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ ಪೌಡ್ರ್ ಏನು ಮಾಡಿಟ್ಕೊಂಡಿದ್ವಲ್ಲ ರೀ ಅದನ್ನು ಆ್ಯಡ್ ಮಾಡೋಣ. ಈಗ ನೀವು ಅದನ್ನು ಪೌಡ್ರ್ ಮಾಡಿಟ್ಕೊಂಡು ಹಾಕ್ಬೋದು, ಇಲ್ಲಾಂದ್ರೆ ನಿಮಗೆ ಅದು ಡ್ರೈ ಫ್ರೂಟ್ಸ್ ಹಂಗೆ ಬಾಯೊಳಗೆ ಸಿಗ್ಬೇಕಂತಂದ್ರೆ ತರಿಯಾಗಿನೂ ಕುಟ್ಟಿ ಪುಡಿ ಮಾಡಿನೂ ಹಾಕ್ಬೋದು ರೀ. ಎಲ್ಲ ಚಲೋ ತಂಗೆ ಈಗ ಅದು ಆಲ್ಮೋಸ್ಟ್ ಆಗೈತೆ ರೀ ಇದು. ಈಗ ಅದನ್ನು ಇನ್ನೂ ಎಲ್ಲ ಕಡೆ ಮಿಕ್ಸ್ ಆಗೋ ತನಕ ಸ್ವಲ್ಪ ಹುರ್ಕೋಬೇಕು ರೀ. ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕೊಂಡ ನಂತರ ಚಲೋ ತಂಗೆ ಕೈ ಆಡಿಸಿ ಈಗ ಅದಕ್ಕೆ ನಾನು ಲಾಸ್ಟಿಗೆ ಶುಂಠಿ ಪೌಡ್ರ್ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳತ್ತೀನಿ. ಎರಡಷ್ಟು ಲವಂಗನ ಹಾಕ್ಕೊಂಡೇನಿ ರೀ ಟೇಸ್ಟಿಗಂತ. ನೀವು ಏಲಕ್ಕಿ ಪೌಡ್ರ್ ಲಾಸ್ಟಿಗೆ ಹಾಕ್ಕೋಬೇಕು ರೀ ಯಾವತ್ತು ಸ್ವೀಟ್ ಮಾಡುವಾಗ, ಅಂದ್ರೆ ಅದ್ರದ್ದು ಘಮ ಏನಿರ್ತದೆ ಉಳಿತೈತೆ. ಆಮೇಲೆ ಈಗ ಅದು ರೆಡಿ ಆಗೈತೆ ರೀ. ಒಂದು ಪ್ಲೇಟ್ ಒಳಗೆ ತುಪ್ಪ ಹಚ್ಕೊಂಡು ಅದನ್ನು ನಾವು ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ಲಟ್ಟಣಿಗೆಲ್ಲ ಲಟ್ಟಿಸ್ಕೊಂಡು ಅಥವಾ ಕೈಲಿನ ತಟ್ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಒಳಗೆ ಕಟ್ ಮಾಡಿದ್ರೆ ನಮ್ಮ ಕೊಬ್ಬರಿ ಬರ್ಫಿ ಏನಾಗ್ತವೆ ರೆಡಿ ಆಗ್ತಾವೆ ರೀ. ಭಾಳ ಸಿಂಪಲ್ ಐತೆ ರೀ. ಸ್ವಲ್ಪ ಹುರಿಯೋದೊಳಗೆ ಸ್ವಲ್ಪ ಟೈಮ್ ತೊಗೊಳ್ತದೆ, ಆದ್ರೂ ಬೇಗ ಆಗ್ತದೆ. ಕಡಿಮೆ ಸಾಮಗ್ರಿ ಒಳಗೆ ಹೆಲ್ದಿಯಾಗಿರುವಂಥ ರೆಸಿಪಿನ ಮಾಡ್ಬೋದು ರೀ. ಮಕ್ಕಳು ಆಟ ಆಡ್ಕೊತನ ತಿಂತಾರೆ. ಹೆಲ್ದಿಯಾಗಿರುವಂಥ ರೆಸಿಪಿ ಆಗಿತ್ತು ರೀ ಇದು. ಈ ರೀತಿ ಕಟ್ ಮಾಡಿ ಅದಕ್ಕೆ ನೀವು ಬೇಕಂದ್ರೆ ಮೇಲ್ಗಡೆ ಗೋಡಂಬಿನ ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಕತ್ತೀನಿ ರೀ. ಈ ರೀತಿ ಎಲ್ಲ ಗೋಡಂಬಿನ ಡೆಕೋರೇಟ್ ಮಾಡಿದ್ರೆ ನಮ್ಮ ಕೊಬ್ಬರಿ ಬರ್ಫಿ ರೆಡಿ ಆದವು ರೀ. ನೋಡಿರಿ ಎಷ್ಟು ಚಂದ ಕಾಣಕತ್ತದ. ಥ್ಯಾಂಕ್ ಯು.